ಸೊ ಅ ಸೋಲೋ ಟ್ರಾವೆಲರ್ ಇಸ್ ಅ ವೆರಿ ಸರ್ಫೇಸ್ ಲೆವೆಲ್ ನನ್ನ ಪ್ರಕಾರ ಭಾವನಾ. ಅದು ಎಕ್ಸ್ಪ್ಲೋರಿಂಗ್ ಅನ್ನೋದು ಒಳಗಡೆ, ಆ್ಯಂಡ್ ಅಲ್ಲಿ ಹೋಗ್ತಾ ಹೋಗ್ತಾ ನೀವು ಆ ದೇಶದ ಆ ಪ್ರದೇಶದ ಅಥವಾ ಭಾಷೆಯ ಜನರ ಜೊತೆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತೀರ. ಸೊ ಆನ್ ಒನ್ ಹ್ಯಾಂಡ್ ಐ ಗೋ ಡ್ಯೂರಿಂಗ್ ಎಲೆಕ್ಷನ್ಸ್, ಚುನಾವಣೆ ಟೈಮಲ್ಲಿ ಹೋಗ್ತೀನಿ. 17 ರಾಜ್ಯಗಳು, 17 ರಾಜ್ಯ ಆಗಿದೆ, ಜಮ್ಮು ಕಾಶ್ಮೀರ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ರಾಜ್ಯ ಅನ್ಸಿದ್ದು ಯಾವುದು? ಆ್ಯಕ್ಚುಲಿ ಬೆಂಗಾಲ್ ಚೆನ್ನಾಗಿತ್ತು, ಯು ಪಿನೂ ಚೆನ್ನಾಗಿದೆ. ಯು ಪಿ ನಾನು ಸ್ವಲ್ಪ ಪಾರ್ಷಿಯಲ್ ಗೊತ್ತಾ, ಬಿಕಾಸ್ ನಾನು ಬೆಳೆದಿದ್ದು ಸುಮಾರು ವರ್ಷ ಯು ಪಿ ಇತ್ತು. ಬಟ್ ಆಗಿನ ಟೈಮ್ ಯು ಪಿಗೂ ಈಗಿದ್ಗೂ ಅಜಗಜಾಂತರ ವ್ಯತ್ಯಾಸ. ರೋಡ್ಸ್ ಅಷ್ಟು ಚೆನ್ನಾಗಿ ಆಗಿದ್ದಾವೆ ಈಗ. ಲಾ ಆ್ಯಂಡ್ ಆರ್ಡರ್ ಇಸ್ ಬೆಟರ್. ಮುಂಚೆ ಈವನ್ ಪುರುಷರು, ಈವನ್ ಮೆನ್ ಫೋಕ್ ಯೂಸ್ ಟು ಬಿ ಅಫ್ರೇಡ್. ತುಂಬ ಕತ್ಲೆ ಆಗೋಗಿದೆ ಅಂದರೆ ಆಚೆ ಬರೋದಕ್ಕೆಲ್ಲ. ನಾನು ಹಿಂಗೆ ಉತ್ತರ ಪ್ರದೇಶಿಗೆ ಹೋಗಿದ್ದಾಗ ಅಲ್ಲಿ ಒಬ್ಬರು ನನ್ನ ಹತ್ರ ಶೇರ್ ಮಾಡಿದ್ದ ಎಕ್ಸ್ಪೀರಿಯನ್ಸ್, ಅಂದರೆ ಬದಲಾವಣೆ ಹೇಗಾಗಿದೆ ಅಂತ. ಯಾರನ್ನೂ ಹೊಗಳಬೇಕು ಅಂತನೋ ಮತ್ತೊಂದು ಅಲ್ಲ, ಇದು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಹೇಳಿದ್ದು. ಮೊದಲು ಈ ಆಟೋ ಬಾಡಿಗೆಗೆ ನಿಂತ್ಕೊಂಡಿರ್ತಿದ್ರಂತೆ. ಕಸ್ಟಮರ್ ಬಂದಾಗ ನೀನು ಹೋಗೋದಾ ನಾನು ಹೋಗೋದಾ ಅನ್ನೋ ವಿಷಯಕ್ಕೆ ಜಗಳ ಆಗಿ ಪಿಸ್ತೂಲ್ ತೆಗೆದು ಫೈರೇ ಮಾಡಿಬಿಡೋರಂತೆ. ಬಟ್ ನೌ ಇಟ್ ಈಸ್ ರೆಡ್ಯೂಸ್ಡ್. ಐ ಮೀನ್ ಕಂಪ್ಲೀಟ್ಲಿ ಪಿಸ್ತೂಲ್ ಇಟ್ಕೊಳ್ಳೋದನ್ನು ಪೂರ್ತಿ ಬ್ಯಾನ್ ಆಗಿದೆ ಅಂತ. ಸಾರಿ, ಆಡೆಡ್. ಯಾಕೆಂದರೆ ನಾನು ಹೋದಾಗ ಕೇಳಿದ್ದನ್ನು ಐ ಜಸ್ಟ್ ಗುಡ್ ಪ್ಲೀಸ್ ಕೀಪ್ ಆ್ಯಡಿಂಗ್. ನಾನು ಇನ್ಫ್ಯಾಕ್ಟ್ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ನಿಮ್ಮ ಯಾತ್ರೆ ಭಾಳ ಅಂದರೆ, ಇಫ್ ಯು ಕ್ಲೋಸ್ ಯರ್ ಐಸ್ ಅಂಡ್ ಸೇ ದಿಸ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಫುಲ್ಫಿಲ್ಲಿಂಗ್ ಟ್ರಾವೆಲ್ ಅಂತ ಯಾವ ಜಾಗ? ಅಂದರೆ ಐ ಜಸ್ಟ್ ಸ್ಟಾರ್ಟೆಡ್. ಇನ್ನೂ ನನಗೆ ವಾವ್ ಅನ್ನೋ ಫೀಲ್ ಕೊಟ್ಟಿರೋ ಯಾವುದೂ ಯಾತ್ರೆ ಇಲ್ಲ. ಬಟ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ಬಹಳ ಬಾಕಿ ಇದೆ. ನಾನು ಜಮ್ಮು ಕಾಶ್ಮೀರ್ ಹೋದಾಗ ನನಗೆ ತುಂಬ ಖುಷಿ ಅಂತ ಅನಿಸಿದ್ದು. ಬಿಕಾಸ್ ನಾವು ಯಾವಾಗಲೂ ಮೀಡಿಯಾ ಹೌಸಲ್ಲೇ ಇರೋದರಿಂದ ಅಲ್ಲಿ ಏನೇನು ಆಗ್ತಿತ್ತು, ಎಷ್ಟು ಕಾಂಪ್ಲಿಕೇಟೆಡ್ ಇತ್ತು ಸಿಚುವೇಶನ್ಸ್ ಅನ್ನೋದನ್ನು ನೋಡಿದ್ವಿ, ಕೇಳಿದ್ವಿ. ಅನ್ಫಾರ್ಚುನೇಟ್ಲಿ ನನಗೆ ಆ ಟೈಮಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಆಗಿರಲಿಲ್ಲ, ನಾನು ಹೋಗಿರಲಿಲ್ಲ. ಬಟ್ ಹೋಗಾದ್ಮೇಲೆ ಬದಲಾವಣೆಗಳು, ಅಲ್ಲಿನ ಜನನೇ ಮಾತಾಡೋದನ್ನು ಕೇಳಿದ್ವಿ. ಸ್ಟಿಲ್ ದೇರ್ ಇಸ್ ಅ ಪ್ರಾಬ್ಲಮ್. ಅಲ್ಲಿನ ಸಿವಿಲಿಯನ್ಸ್ಗೂ ಆರ್ಮಿ ಮಧ್ಯ ಇರೋ ಒಂದು ಅಂತರ ನನಗೆ ಗೊತ್ತಿದೆ ಇವತ್ತಿಗೂ. ಬಟ್ ಕಂಪ್ಯಾರಿಟಿವ್ಲಿ ಕಮ್ಮಿ ಆಗಿದೆ. ನೀವು ಸ್ಟ್ರೀಟ್ಸಲ್ಲಿ ವಾಕ್ ಮಾಡಬಹುದು ಆರಾಮಾಗಿ. ಆ ಚೇಂಜಸ್ಸನ್ನು ಅಲ್ಲಿನ ಜನನೇ ಹೇಳ್ತಿದ್ದಾರೆ. ಬಟ್ ನನಗೆ ಒಂದೇ ಬೇಜಾರಿರೋದು, ನಾನು ಸ್ವಲ್ಪ ಹಿಂದೆ ಹೋಗಿ ನೋಡಬೇಕಿತ್ತೇನೋ ಆ್ಯಸ್ ಅ ಜರ್ನಲಿಸ್ಟ್, ಅಲ್ಲಿ ಹೇಗಿದೆ ಸಿಚುವೇಶನ್, ಹೇಗಿತ್ತು ನೋಡಬಹುದು. ಇನ್ನು ಈಗ ತಾನೇ ಸ್ಟಾರ್ಟಿಂಗ್. ನೆಕ್ಸ್ಟ್ ಟೈಮ್ ಹೋದಾಗ ನೀವು ನೋಡ್ತಿರೋ ಏನೋ. ಹಾಂ, ಬಟ್ ಏನಂದರೆ ಜಮ್ಮು ಕಾಶ್ಮೀರದ ಬಗ್ಗೆ ನನಗಿರೋ ಬೇಜಾರೇನೆಂದರೆ, ಎಂಥ ಅದ್ಭುತವಾದ ಜಾಗ, ಬಟ್ ಇಷ್ಟು ಭಯದಲ್ಲಿರುತ್ತೆ ಆಲ್ ದ ಟೈಮ್ ಅಂತ. ಪಹಲ್ಗಾಮ್ ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ 2 ವರ್ಷದ ಹಿಂದೆ ನಾನು ಅದೇ ಜಾಗಕ್ಕೆ ಹೋಗಿದ್ದೆ. ಅದೇ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದೆ. ಆ ಎಕ್ಸಾಕ್ಟ್ ಪ್ಲೇಸಲ್ಲಿ ನಾನಿದ್ದೆ. ಬಟ್ ಅದಾದಮೇಲೆ ವಾಪಸ್ ಬಂದಾಗ ಅನಿಸಿದ್ದು, ಎಷ್ಟು ಕ್ರುಯಲ್ಟಿ. ಓ ಗಾಡ್, ಗೂಸ್ ಬಂಪ್ಸ್ ಆಗುತ್ತೆ ಈಗಲೂ ಆ ಸಿಚುವೇಶನ್ನ ನೆನೆಸ್ಕೊಂಡ್ರೆ. ಜಮ್ಮು ಕಾಶ್ಮೀರ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಉತ್ತರ ಪ್ರದೇಶ್ ವಾಸ್ ಆಲ್ಸೋ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ಅಯೋಧ್ಯ ವೆನ್ ಐ ಟ್ರಾವೆಲ್ಡ್. ಅಯೋಧ್ಯದ ಸಮಸ್ಯೆ ಏನಂದರೆ, ನಾನು ಇವತ್ತಿಗೂ ಅಲ್ಲಿ ರೋಡ್ ಪ್ರಾಬ್ಲಮ್ ಇದೆ. ಇವತ್ತಿಗೂ ಅಲ್ಲಿನ ಜನರಿಗೆ ಓಡಾಡೋದಕ್ಕೆ ಸರಿಯಾಗಿ ಜಾಗ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಿಮಗೆ ನೀವು ಅಯೋಧ್ಯೆಯಿಂದ ಬೇರೆ ಕಡೆಗೆ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿಂದ ಬಸ್ ತಗೋಬೇಕಾಗುತ್ತೆ. ಇಫ್ ಯು ವಾಂಟ್ ಟು ಗೋ ಟು ಕಾಶಿ, ನಾನು ಅಲ್ಲಿಂದ ಕಾಶಿಗೆ ಟ್ರಾವೆಲ್ ಮಾಡಿದ್ದೆ, ನಾನು ಬೇರೆ ಕಡೆಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೋಬೇಕು ಅಥವಾ ಇನ್ನೊಂದು. ಇವತ್ತಿಗೂ ಅಲ್ಲಿನ ಜನರಿಗೆ ಪ್ರಾಬ್ಲಮ್ ಇದೆ. ನಾವು ಅಯೋಧ್ಯ ಅಂತ ಹೇಳ್ತಿದ್ದೀವಿ ಬಿಕಾಸ್ ಆಫ್ ದ ಕಾನ್ಫ್ಲಿಕ್ಟ್. ಅಲ್ಲಿನ ಜನ ಅಭಿವೃದ್ಧಿನೇ ನೋಡೋಕ್ಕಾಗಲಿಲ್ಲ. ತುಂಬ ವರ್ಷಗಳವರೆಗೆ ಪಿಲ್ಲರ್ ಇರೋ ಮನೆಗಳಿರಲಿಲ್ಲ ಅಲ್ಲಿ. ಇವತ್ತಿಗೂ ನೀವು ಅಯೋಧ್ಯ ದೇವಸ್ಥಾನದ ಹಿಂದೆ ಭಾಗಕ್ಕೆ ಹೋದ್ರಿ, ಆ ರೋಡ್ಗಳಲ್ಲಿ ನೀವು ಟ್ರಾವೆಲ್ ಮಾಡಿದ್ರಿ ಅಂದರೆ ಯು ಕ್ಯಾನ್ ಸಿ ಡೆವಲಪ್ಮೆಂಟ್ ಅನ್ನೋದು ಏನೂ ಆಗಿಲ್ಲ ಅಲ್ಲಿ. ನನಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಇಡೀ ಉತ್ತರ ಭಾರತದ ಜಾಗ ಹೇಳೋದಾದರೆ, ಅಷ್ಟು ದೊಡ್ಡ ರೂಲಿಂಗ್ ಆಗಿದ್ದ ಜಾಗ, ಬ್ರಿಟಿಷರ್ಸ್ ಇದ್ದಿದ್ದ ಜಾಗ. ಆ್ಯಂಡ್ ನೀವು ಬಿಹಾರ, ನಾನು ಅನ್ಫಾರ್ಚುನೇಟ್ಲಿ ನಾನು ಬಿಹಾರಕ್ಕೆ ಹೋಗೋದಕ್ಕಾಗಲಿಲ್ಲ, ಬಟ್ ಒಂದಿನ ಹೋಗಬೇಕು. ಬಿಹಾರದ ಬಗ್ಗೆ ನನಗೆ ಅನಿಸೋದು, ಎಂತೆಂಥ ರಾಜರ ಆಳಿದ್ದ ಜಾಗ, ಚಾಣಕ್ಯ ಸೇರಿದ ಹಾಗೆ ಎಂತೆಂಥ ಬೃಹಸ್ಪತಿಗಳನ್ನು ನೋಡಿದ್ದ ರಾಜ್ಯ. ಇವತ್ತಿಗೂ ಅದು ಎಷ್ಟು ಹಿಂದುಳಿದಿದೆ. ಹೌದು, ಇವತ್ತಿಗೂ ಅಲ್ಲಿನ ಬಿಹಾರೀಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲೆಮಾರಿಗಳಾಗ್ತಿದ್ದಾರೆ. ಇವತ್ತು ಕರ್ನಾಟಕ, ನಾಳೆ ತಮಿಳುನಾಡು, ಮತ್ತೊಂದು ಕಡೆ ಉತ್ತರ ಪ್ರದೇಶ ಕಡೆ ಜಾಸ್ತಿ ಬರ್ತಾ ಇದ್ದಾರೆ ಇವಾಗ. ಈ ರಾಜ್ಯಗಳು ನೋಡಿದಾಗ ಅನಿಸುತ್ತೆ ಅಭಿವೃದ್ಧಿ ಅನ್ನೋದು ಎಷ್ಟು ಮರೀಚಿಕೆ ಆಗಿತ್ತು. ಇವತ್ತು ಸ್ವಲ್ಪ ಚೇಂಜಸ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ಚೇಂಜ್ ನೋಡಬೇಕು ಅಂದರೆ ಇನ್ನೂ ಎಷ್ಟು ವರ್ಷಗಳು ಬೇಕು ಅನಿಸುತ್ತೆ.
75 ಇಯರ್ಸ್ 77 ಇಯರ್ಸ್ ಯಾ ನಮಗೆ ಸ್ವಾತಂತ್ರ್ಯ ಬಂದು. ಬಟ್ ಇವತ್ತಿನ ಅಲ್ಲಿನ ಜನರಿಗೆ ಇವತ್ತಿಗೂ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಸಮಸ್ಯೆ, ಗುಡ್ ರೋಡ್ ಅನ್ನೋದು ಒಂದು ಸಮಸ್ಯೆ, ಸ್ಯಾನಿಟರಿ ರೋಡ್ ಇದು ವ್ಯವಸ್ಥೆ ಅನ್ನೋದು ಇವತ್ತಿಗೂ ಒಂದು ಕನಸು. ಐ ಫೀಲ್ ಬ್ಯಾಡ್ ಫಾರ್ ದೆಮ್. ಯಾ ಹೆಣ್ಮಕ್ಕಳು ಶಿಕ್ಷಣ, ಹೆಣ್ಮಕ್ಳ ಶಿಕ್ಷಣ ಸಮಸ್ಯೆ ನಂಗೆ ಇವತ್ತಿಗೂ ಅನ್ಸುತ್ತೆ. ಬೆಂಗಳೂರಲ್ಲಿದ್ದೆ ನಾನು ಮೈಸೂರಲ್ಲಿದ್ದವಳು, ಕರ್ನಾಟಕ ಸುತ್ತಿದ್ದೀನಿ ನಾನು, ಕರ್ನಾಟಕದ ವ್ಯವಸ್ಥೆ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ನಾನು ನಾರ್ತ್ ಇಂಡಿಯಾ ಕಡೆ ಹೋದಾಗ ವೆರಿ ಡಿಪ್ರೆಸಿವ್ ಅನ್ಸುತ್ತೆ ಇವತ್ತಿನ ಸಿಚುವೇಶನಿಗೂ. ಆ್ಯಂಡ್ ಡೆಲ್ಲಿ ವಿಷಯದಲ್ಲಿ ನನಗೆ ಆಶ್ಚರ್ಯ ಆಗೋದು, ರಾಷ್ಟ್ರದ ರಾಜಧಾನಿ 8 ಗಂಟೆಗೆ ಹೆಣ್ಮಕ್ಳು ಆಚೆ ಹೋಗಂಗಿಲ್ಲ, 6 ಗಂಟೆಗೆ ಆಚೆ ಹೋಗಂಗಿಲ್ಲ. ಐ ನೆವರ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಬಟ್ ನಾನು ಡೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂದಾಗ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಜಸ್ಟ್ ಬಿ ಸೇಫ್, ಡ್ರೈವರ್ನ ಮಾತಾಡ್ಕೋ ಕರೆಕ್ಟಾಗಿ, ಹ್ಯಾವ್ ಅ ಕಾಂಟ್ಯಾಕ್ಟ್ ವಿತ್ ಡ್ರೈವರ್, ಒಬ್ಬಳೇ ಓಡಾಡಬೇಡ. ಅದು ಎಷ್ಟು 6-7 ಗಂಟೆಗೆ. ಅದೇ ನನಗೆ ಭಯ ಅಂದರೆ ನಮ್ಮ ದೇಶದಲ್ಲಿ ಹಿಂಗೆ ಭಯ ಪಡಬೇಕಾ ಅಂತ ಡೆಲ್ಲಿ ವಿಷಯದಲ್ಲಿ ಅನಿಸುತ್ತೆ. ಸೊ ಒಂದು 2-3 ರಾಜ್ಯಗಳ ಬಗ್ಗೆ ನನಗೆ ಐ ಡೋಂಟ್ ನೋ ಯಾಕೆ ಹಾಗಾಗಿದೆ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಪೊಲಿಟಿಕಲ್ ವಿಲ್ ಪವರ್ ಇಲ್ಲದೆ ಇರೋದೇ ಇದೆಲ್ಲದಕ್ಕೂ ರೀಸನ್. ಇನ್ನೊಂದು ಅತಿಯಾದ ಪಾಲಿಟಿಕ್ಸ್ನಿಂದಾನೂ ಆ ರಾಜ್ಯಗಳು ಯಾವುದೂ ಉದ್ಧಾರ ಆಗಿಲ್ಲ ಅಂತ ಅನಿಸುತ್ತೆ. ದಿಸ್ ಇಸ್ ವಾಟ್ ಐ ಫೀಲ್. ಯಾ ಯಾ ಐ ಥಿಂಕ್ ನಾನು ಎಲ್ಲಿಂದನೇ ಎಲ್ಲಿಗೋ ಹೋಗ್ಬಿಟ್ಟೆ ಅಂತ ಅನಿಸುತ್ತೆ. ಬಟ್ ನಾನು ಹಿಂಗೆ ಟ್ರಾವೆಲ್ ಮಾಡಿದಾಗ ತಿಳ್ಕೊಂಡಾಗ ಕರ್ನಾಟಕ ಈಸ್ ವೆರಿ ವೆರಿ ಸೇಫ್. ನನಗೆ ಯಾವಾಗಲೂ ಹಂಗೆ ಅನಿಸುತ್ತೆ ಹೆಣ್ಮಕ್ಳ ವಿಷಯದಲ್ಲಿ, ಕ್ರೈಮ್ಸ್ ವಿಷಯದಲ್ಲಿ. ಇಲ್ಲಿ ಕ್ರೈಮ್ ಇದೆಯಾ ಇಲ್ವಾ? ಇದೆ. ಅಸಾಲ್ಟ್ ಆನ್ ವಿಮೆನ್ ಇಲ್ವಾ? ಇದೆ. ಬಟ್ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಆಕ್ಟಿವ್ ಸಿಸ್ಟಮ್ ಇದೆ ಅಂತ ಅನಿಸುತ್ತೆ, ಆಕ್ಟಿವ್ ಜನ ಇದ್ದಾರೆ ಅಂತ ಅನಿಸುತ್ತೆ. ಒಂದು ಸೊಸೈಟಿ ಈಸ್ ವೆರಿ ಅಲರ್ಟ್. ಹಿಂಗಿದ್ದೇನೋ ಒಂದು ಕ್ರೈಮ್ ನಡೀತು, ಹಿಂಗಿದ್ದೇನೋ ಒಂದು ನಡೀತು ಅಂತ ಹೇಳಿದಾಗ ಎಲ್ಲ ಒಟ್ಟಿಗೆ ನಿಂತ್ಕೊಳ್ತಾರೆ, ಹೋರಾಟ ಮಾಡ್ತಾರೆ ಅಂತ. ಐ ಡೋಂಟ್ ನೋ. ಯಾ